बड़ी बड़ी बातें, ऐसा है तो लंबी 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 रातें, ऐसा है तो 5 स्टार सारी मुलाकातें, ऐसा है तो गालियां भी सारे मांग खाते, ऐसा है तो बड़ी 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 बातें, ऐसा है तो लंबी 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 रातें, ऐसा है तो 5 स्टार सारी मुलाकातें, ऐसा है तो गालियां भी सारे मांग खाते। ನಮಸ್ಕಾರ ಕರ್ನಾಡು, ವೆಲ್ಕಮ್ ಟು ದ ಟ್ರೇಡಿಂಗ್ ಅಪ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಏನಂತ 100 ವಿಡಿಯೋಸ್ ಹಾಕ್ತೀನಿ ಅಂತ. 100 ವಿಡಿಯೋಸ್ ಅಲ್ಲಿ ಲಾಸ್ಟ್ ಎಪಿಸೋಡ್ ಅಲ್ಲಿ ನಾನು ಒಂದು ವಿಡಿಯೋ ಹಾಕಿನಿ. ಇದು ಎಪಿಸೋಡ್ ನಂಬರ್ 2. 100 ಎಪಿಸೋಡ್ಸ್ ಅಲ್ಲಿ ನಾನು ವಿಡಿಯೋ 2 ನ ಮಾಡ್ತಾ ಇದೀನಿ. ಸೊ ವಿಡಿಯೋ 2 ಏನಂದ್ರೆ ಬೇಸಿಕ್ ವಾಟ್ ಈಸ್ ಮೀನ್ ಬೈ ಡಿಮ್ಯಾಟ್ ಅಕೌಂಟ್. ಡಿಮ್ಯಾಟ್ ಅಂದ್ರೆ ಏನು? ಸೊ ಎಲ್ಲರಿಗೂ ಒಂದು ಕನ್ಫ್ಯೂಷನ್, ಏನ್ ಸರಿ ಡಿಮ್ಯಾಟ್ ಅಂತಾರೆ ವಾಟ್ ಈಸ್ ಡಿಮ್ಯಾಟ್ ಅಂದ್ರೆ ಫಸ್ಟ್ ಇದು ಯಾರಿಗೂ ಗೊತ್ತಿರಲ್ಲ. ಡಿಮೆಟೀರಿಯಲೈಸ್ಡ್ ಅಕೌಂಟ್ ಅಂತ. ಏನೇ ಶೇರ್ಸ್ ನಾವು ಬೈ ಮಾಡ್ಬೇಕಂದ್ರು ಸೆಲ್ ಮಾಡ್ಬೇಕಂದ್ರು ಈ ಡಿಮ್ಯಾಟ್ ಅಕೌಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಎ ಡಿಜಿಟಲ್ ಲಾಕರ್ ಫಾರ್ ಯುವರ್ ಶೇರ್ಸ್. ಅಂದ್ರೆ ಡಿಜಿಟಲ್ ಡಬ್ಬ ಇದ್ದಂಗೆ. ಹೆಂಗೆ ಅಂದ್ರೆ ಬ್ಯಾಂಕ್ಸ್ ನಿಮ್ಮ ಮನಿನ ಇಟ್ಕೊಬೇಕಂದ್ರೆ ಏನ್ ಮಾಡುತ್ತೆ, ಬ್ಯಾಂಕ್ ಅಕೌಂಟ್ ಇರಬೇಕು. ಹಂಗೆ ಸ್ಟಾಕ್ಸ್ ನ ನೀವೇನಾದ್ರೂ ಬೈ ಮಾಡಿ ಹೋಲ್ಡ್ ಮಾಡ್ಬೇಕಂದ್ರೆ ನಿಮ್ಗೆ ಯಾವ ಅಕೌಂಟ್ ಬೇಕು ಅಂದ್ರೆ ನಿಮ್ಗೆ ಡಿಮ್ಯಾಟ್ ಅಕೌಂಟ್ ಈಸ್ ಕಂಪಲ್ಸರಿ. ಸೊ ವೆನ್ ಯು ಬೈ ದ ಶೇರ್ಸ್ ಲೈಕ್ ರಿಲಯನ್ಸ್ ಆಗಿರ್ಲಿ, ಓಕೆನಾ, TCS ಆಗಿರ್ಲಿ, ಇನ್ಫೋಸಿಸ್ ಆಗಿರ್ಲಿ, ಅವು ನಿಮ್ಮ ಡಿಮ್ಯಾಟ್ ಅಲ್ಲಿ ಸೇಫ್ ಆಗಿ ಲಾಕ್ ಆಗಿ ಇರುತ್ತೆ. ಸೊ ಹೌ ಡಿಮ್ಯಾಟ್ ವರ್ಕ್ಸ್? ಡಿಮ್ಯಾಟ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಸೊ ಫಸ್ಟ್ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಕೊಳ್ಳಿ. ಕೇಳುತ್ತೆ ಡೀಟೇಲ್ಸ್, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಕೇಳುತ್ತೆ. ಸೊ ಡೀಟೇಲ್ಸ್ ಏನೇನು ಕೇಳುತ್ತೆ, ನಿಮ್ ಸೆಲ್ಫಿ ಇನ್ಕ್ಲೂಡಿಂಗ್ ಎಲ್ಲ ಅಪ್ಲೋಡ್ ಮಾಡಿ. ಸೊ ಬೇಸಿಕ್ ಯಾರಿಗಾದ್ರೂ ಬೇಕು ಅಂದ್ರೆ ಕಾಮೆಂಟ್ ಮಾಡಿ, ಅದನ್ನು ಯಾವ್ದಾದ್ರು ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿ ತಿಳಿಸ್ತೀನಿ, ಓಕೆನಾ. ಸೊ ಡಿಮ್ಯಾಟ್ ಅಕೌಂಟ್ ಏನಕ್ಕೆ ಬೇಕು, ಸೊ ಏನಕ್ಕೆ ಬೇಕು, ಯಾರು ಕಂಟ್ರೋಲ್ ಮಾಡ್ತಾರೆ ಅಂದ್ರೆ, ಸೊ ಈ ಡಿಮ್ಯಾಟ್ ಅಕೌಂಟ್ ನ ಯಾರು ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ರೀಸೆಂಟ್ ಆಗಿ CDSL ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡ್ ಅವರು ಕಂಟ್ರೋಲ್ ಮಾಡ್ತಾರೆ. ಸೊ ಮೊದಲು NSDL ಅವರು ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ ಅವರು ಕೂಡ ಕಂಟ್ರೋಲ್ ಮಾಡ್ತಾ ಇದ್ರು. ಈ ಎರಡೇ ಅಥಾರಿಟಿ ಕೊಟ್ಟಿರೋದು. ಇವಾಗ ಫುಲ್ಲಿ ಅಥಾರಿಟಿ 90% CDSL ಅವರೇ ಮಾಡ್ತಾರೆ, ಓಕೆನಾ. ಸೊ ನಿಮ್ಗೆ ಗೊತ್ತಿದೆ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡ್. ಏಂಜಲ್ ಒನ್ ಆಗಿರ್ಲಿ, ಝೀರೋದಾ ಆಗಿರ್ಲಿ, ಗ್ರೋ ಆಗಿರ್ಲಿ, ಓಕೆನಾ, ಇದು ಬ್ರೋಕರ್ ಅಷ್ಟೇ. ಏನಪ್ಪ ಇವ್ರ ವರ್ಕ್ ಅಂದ್ರೆ, ಇವಾಗ ರಿಲಯನ್ಸ್ ನ ನೀವು ಬೈ ಮಾಡ್ತೀವಿ ಅಂದ್ರೆ ಮುಖೇಶ್ ಅಂಬಾನಿ ಹತ್ರ 1 ಲಕ್ಷ ಎತ್ಕೊಂಡು ಹೋಗಿ, ಮುಖೇಶ್ ಅಂಬಾನಿ ನಿಮ್ ಬಿಸ್ನೆಸ್ ಮಾಡ್ತಾ ಇದ್ರೆ ನಿನ್ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಂತ ಅವ್ರ ಗೇಟ್ ಮುಂದೆ ಕಾಯ್ಕೊಳಕ್ ಆಗಲ್ಲ. ಒಂದು ಬೈಯರು, ಒಂದು ಸೆಲ್ಲರು. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಸಪ್ಲೈ ಮತ್ತೆ ಡಿಮ್ಯಾಂಡ್. ಯಾರಾದ್ರೂ ಒಬ್ರು ಬೈ ಮಾಡ್ಬೇಕಂದ್ರೆ ಒಬ್ರು ಸೆಲ್ ಮಾಡ್ತಾ ಇರ್ತಾರೆ. ಅದು ಯಾರಿಗೆ ಗೊತ್ತಾಗುತ್ತೆ ಅಂದ್ರೆ ಬ್ರೋಕರ್ ಸೆಲ್ಗೆ ಗೊತ್ತಾಗುತ್ತೆ. ಬ್ರೋಕರ್ ಏನ್ ಮಾಡ್ತಾನೆ ಅಂದ್ರೆ ಸೆಲ್ಲರ್ ನ ಹುಡುಕಿ ಹಿಡ್ಕೊಂತಾನೆ. ಸೊ ಬೈಯರು ಆಲ್ರೆಡಿ ಇದಾನೆ. ಸೊ ಸೆಲ್ಲಿಂಗ್ ಗೆ ಬೈಯಿಂಗ್ ಗೆ ಏನ್ ಮಾಡ್ತಾನೆ, ಅಟ್ಯಾಚ್ ಮಾಡ್ತಾನೆ. ನಥಿಂಗ್ ಬಟ್ ಸಪ್ಲೈ ಡಿಮ್ಯಾಂಡ್ ನ ಏನ್ ಮಾಡ್ತಾನೆ, ಅಟ್ಯಾಚ್ ಮಾಡ್ತಾನೆ. ಅದಕ್ಕೆ ಆದಂತ ಫೀಸ್ ತಗೊಂತಾನೆ. ಆ ಫೀಸ್ ನಾವೇನಂತೀವಿ ಅಂದ್ರೆ ಬ್ರೋಕರೇಜ್ ಅಂತೀವಿ. ಸೊ ಎಲ್ಲಾರು ಕೇಳ್ತಾರಲ್ಲ ಸರ್, ಯಾಕೆ ಸರ್ ಬ್ರೋಕರೇಜ್ ತಗೊಂತಾರೆ ಅಂತ. ಈ ವರ್ಕ್ಗೋಸ್ಕರನೇ ಅವರು ಬ್ರೋಕರೇಜ್ ತಗೊಳೋದು. ಸೆಲ್ಲರ್ ನ ಬೈಯರ್ ನ ಹುಡುಕಿ ಏನ್ ಮಾಡ್ತಾರೆ ಅಂದ್ರೆ ಮ್ಯಾಚ್ ಮಾಡ್ತಾರೆ. ಸೊ ತುಂಬಾ ಜನ ಸೆಲ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತೇನಾಗುತ್ತೆ ಅಂತ, ತುಂಬಾ ಜನ ಬೈ ಮಾಡ್ತಿದ್ರೆ ಸ್ಟಾಕ್ ಅಲ್ಲಿ ನಿಮ್ಗೆ ಗೊತ್ತೇನಾಗುತ್ತೆ ಅಂತ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೀನಿ, ಓಕೆನಾ. ಸೊ ವೈ ಅಕೌಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ, ಸೇಫ್ ಸ್ಟೋರೇಜ್ ಇರುತ್ತೆ, ನೋ ಪೇಪರ್ ವರ್ಕ್. ಯಾವುದೇ ರೀತಿ ಪೇಪರ್ ವರ್ಕ್ ಇರಲ್ಲ. ಸೊ ಲ್ಯಾಂಡ್ ಇದ್ದಂಗೆ ತಹಸೀಲ್ದಾರ್ ಹತ್ರ ಹೋಗಿ, ಅವ್ರ ಹತ್ರ ಹೋಗಿ, ಇವ್ರ ಹತ್ರ ಹೋಗಿ, ಕಾದ ತಗೊಳ್ಳಿ, ಅದು ತಗೊಳ್ಳಿ, ಯಾವುದೇ ರೀತಿ ಇರಲ್ಲ. ಈಸಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಗುತ್ತೆ, ಓಕೆ. ಈಸಿ ಟು ಬೈ ಅಂಡ್ ಸೆಲ್. ಸೊ ಆಕ್ಸಿಸ್ ಟು ಸ್ಟಾಕ್ ಮಾರ್ಕೆಟ್ 9:15 ಇಂದ 3:30 ವರೆಗೂ ಯಾರು ಬೇಕಾದ್ರೂ ಮಾಡ್ಬೋದು. ಮೊದಲು ನೀವು ಹರ್ಷನ್ ಮೆಹ್ತಾ ಸ್ಕ್ಯಾಮ್ ಸೀರೀಸ್ ಏನಾದ್ರು ನೋಡಿದ್ರೆ, ಒಂದು ಸ್ಟಾಕ್ ನ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಕ್ಯೂ ಅಲ್ಲಿ ಲೈನ್ ಆಗಿ ನಿಂತ್ಕೊಂಡು ಆ ಬ್ರೋಕರ್ ಬರ್ಕೊಂತ ಇದ್ದ. ಈ ವಿಡಿಯೋದಲ್ಲಿ ಪ್ಲೇ ಆಗುತ್ತೆ ನೋಡಿ, ಒಂದು 10 ಸೆಕೆಂಡ್ಸ್, ಓಕೆನಾ. ಸೊ ಈ ತರ ಮಾಡ್ಬೇಕಿತ್ತು ನೀವೇನಾದ್ರು ಶೇರ್ಸ್ ನ ತಗೊಬೇಕಂದ್ರೆ. ಇವಾಗ ಇಲ್ಲ. ಅಂಟಾರ್ಟಿಕಾಲ್ ಕುತ್ಕೊಳ್ಳಿ, ಅಮೆರಿಕಾದಲ್ಲಿ ಕುತ್ಕೊಳ್ಳಿ, ಬ್ಯಾಂಗ್ಳೂರಲ್ಲಿ ಕುತ್ಕೊಳ್ಳಿ, ಬ್ಯಾಂಕಾಕ್ ಅಲ್ಲಿ ಕುತ್ಕೊಳ್ಳಿ, ಮಂಗಳೂರಲ್ಲಿ ಕುತ್ಕೊಳ್ಳಿ, ಮನೆಯಲ್ಲಿ ಕುತ್ಕೊಳ್ಳಿ. ಸ್ಟಾಕ್ಸ್ ನ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಬೈ ಸೆಲ್ ಮಾಡಬಹುದು. ಅದಕ್ಕೆ ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕು. ಸೊ ಯಾವ ಸ್ಟಾಕ್ಸ್ ಆದ್ರೂ ಬೈ ಮಾಡಿ, ETFs, ರಿಲಯನ್ಸ್, TCS, ನಿಮ್ಮ ಓನ್ ಅನಾಲಿಸಿಸ್. ಈ ವಿಡಿಯೋ ಜಸ್ಟ್ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ ಹೊತ್ತು ಯಾವುದೇ ರೀತಿ ಬೈ ಅಂಡ್ ಸೆಲ್ ರೆಕಮೆಂಡ್ ಇರೋದಿಲ್ಲ. ಸೊ ಇದೇ ತರ ಫೈನಾನ್ಷಿಯಲ್ ಕಂಟೆಂಟ್ಗೆ, ಸ್ಟಾಕ್ ಮಾರ್ಕೆಟ್ ಕಂಟೆಂಟ್ಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ NSE ಅಂದ್ರೆ ಏನು, BSE ಅಂದ್ರೆ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ. ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಕಮೆಂಟ್ ಮಾಡಿ ಇಂಟ್ರೆಸ್ಟಿಂಗ್ ಅಂತ. ಇಲ್ಲಿ ಸ್ಕ್ರೋಲ್ ಆಗ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ ಸ್ಟಾಕ್ ಮಾರ್ಕೆಟ್ ನ ಬೇಸಿಕ್ಸ್ ಟು ಅಡ್ವಾನ್ಸ್ ಲೆವೆಲ್ ಆಗಿ ಕಲ್ತ್ಕೊಳ್ಳಿ. ಒಳ್ಳೆ ಇನ್ವೆಸ್ಟರ್, ಒಳ್ಳೆ ಟ್ರೇಡರ್ ಆಗಿ ಸ್ವತಂತ್ರ ಪಡ್ಕೊಳ್ಳಿ, ಫೈನಾನ್ಷಿಯಲ್ ಸ್ವತಂತ್ರನ ಪಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಜೈ ಹಿಂದ್, ಜೈ ಕರ್ನಾಟಕ.